ಮೇಕಿಂಗ್ ಅವಾರ್ಡ್ ಯಾವುದು? ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಅಂತಾರೆ. ಆಫ್ ಕೋರ್ಸ್. ಏನಕ್ಕೆ ಹೇಳೋ? ಏನಕ್ಕಂತ ಅಂದ್ರೆ ಒಂದು ಸಿನಿಮಾನ ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ ಪ್ರೀತಿಯಿಂದ ನಡ್ಸ್ಕೊಂಡು ಹೋಗೋದು, ಮುಗಿಸೋದು ಅಂಡ್ ಎಲ್ಲ ಜನರಿಗೂ ಪ್ರೆಸೆಂಟ್ ನೋಡಿ, ಅವ್ರ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿಲ್ಲ ಅಂತಂದ್ರೆ ಟೈಟಾನಿಕ್ ಸಿನಿಮಾದಲ್ಲಿ ಕೇಟ್ ವಿನ್ಸ್ಲೆಟ್ ಉಳಿದ್ರು ಅಂಡ್ ಕ್ಯಾಪ್ಟನ್ ಮಾತ್ರ ಹೋದ್ರು ಅಲ್ವಾ? ವಿಚ್ ಮೀನ್ಸ್ ಒಂದು ಸಿನಿಮಾ ಸಕ್ಸಸ್ಗೆ ಫೇಲ್ಯೂರ್ಗೆ ಯಾರನ್ನ ಬ್ಲೇಮ್ ಮಾಡ್ತೀವಿ, ಪ್ರತಿಯೊಬ್ಬರು ಕೂಡ ಬ್ಲೇಮ್ ಮಾಡೋದು ಕ್ಯಾಪ್ಟನ್, ಬಿಕಾಸ್ ಅವರೇ ಹಿಡಿದು ಎಳೆದು ಕರ್ಕೊಂಡು ಹೋಗ್ತಾರೆ. ಕರೆಕ್ಟ್. ಡೈರೆಕ್ಟರ್ ನ ಬಾದ್ಶಾ ಆಫ್ ದ ಫಿಲ್ಮ್ ಅಂತ ಅಂತಾರೆ. ಈಗ ಬೆಸ್ಟ್ ಡೈರೆಕ್ಟರ್ ಕನ್ನಡ ಯಾರು ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ನಾಮಿನೇಷನ್ಸ್ ಪ್ಲೀಸ್. Best Director Kannada and the nominees are Anup Bhandari for Vikrant Rona, Darling Krishna for Love Mocktail 2, Kiran Raj K for 777 Charlie, Prashant Nee for KGF Chapter 2, Rishabh Shetty for Kantara. And ಈ ಅವಾರ್ಡ್ ಅನ್ನು ಪ್ರೆಸೆಂಟ್ ಮಾಡೋದಕ್ಕೆ ನಾನು ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಮಿಸ್ಟರ್ ವೆಂಕಟ್ ಫ್ರಮ್ KVN ಪ್ರೊಡಕ್ಷನ್ಸ್. ಆಫ್ ಕೋರ್ಸ್ ತುಂಬಾ ಅದ್ದೂರಿ ಪ್ರೊಡ್ಯೂಸರ್ ಹಾಗೂ ಸುಧೀರ್ ಬಾಬು. ಬನ್ನಿ ಸರ್. And the winner is Best Director Kannada goes to someone whom I had known before the magic of Kantara happened. Our very own, the man full of ideas and possibilities, goes to Mr. Rishabh Shetty. ರಿಷಬ್ ಶೆಟ್ಟಿ, ಕಂಗ್ರ್ಯಾಚುಲೇಷನ್ಸ್. ಮಗದೊಮ್ಮೆ congratulations. ಡೈರೆಕ್ಟರ್ ಆಗಿ ಒಂದು ಸ್ಪೀಚ್ ಮತ್ತೆ. ಥ್ಯಾಂಕ್ ಯು. ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿ ನಾನು ಫಸ್ಟ್ ಕತೆ ಹೇಳಿದ್ದು ರಕ್ಷಿತ್ಗೆ. ಸೊ ಅಲ್ಲಿಂದಾನೆ ಶುರು ಮಾಡಬೇಕಾಗತ್ತೆ ಥ್ಯಾಂಕ್ಸ್ ಹೇಳೋದಕ್ಕೆ. ಸೊ ಅಷ್ಟು ದೊಡ್ಡ ಲಿಸ್ಟ್ ಇದೆ. ಸಿನಿಮಾದ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿರೋದು ರಕ್ಷಿತ್ ಡೈರೆಕ್ಟ್ ಮಾಡಿರುವಂಥ ಉಳಿದವ್ರ ಕಣ್ಣಂತ ಏನೋ ಒಂದು ಸಿನಿಮಾ. ಅದಕ್ಕೆ ನಾನು ಅಸೋಸಿಯೇಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದೆ. ಸೊ ಅಲ್ಲಿಂದ ಇಲ್ಲಿವರೆಗೆ ನಾವೇನೆಲ್ಲ ಕನ್ಸ್ಕೊಂಡ್ವಿ ಅದನ್ನೆಲ್ಲ ಸಾಕಾರಗೊಳ್ಳೋ ಹಾಗೆ ಮಾಡಿದ್ದು ಕನ್ನಡ ಜನತೆ, ಕನ್ನಡ ಆಡಿಯನ್ಸು. ಸೊ ಡೆಫಿನೆಟ್ಲಿ ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಕಾಂತಾರ ಅನ್ನುವಂಥ ಒಂದು ಕಥೆನ ಆ್ಯಕ್ಚುಲಿ ಸೆಕೆಂಡ್ ಲಾಕ್ಡೌನಲ್ಲಿ ಕಥೆ ಮಾಡಿ ಊರಲ್ಲಿದ್ದಾಗ ಫೋನಲ್ಲಿ 2 ನಿಮಿಷ ನಾನು ಹೊಂಬಾಳೆ ಫಿಲ್ಮ್ಸ್ಗೆ ವಿಜಯ್ ಕಿರ್ಗುಂದೂರ್ ಅವ್ರಿಗೆ ನಾನು ಕತೆ ಹೇಳಿದೆ. ಒಂದು ಇಂಡಿಯಾದ ಒಂದು ಪವರ್ ಹೌಸ್, ಸೆನ್ಸೇಷನಲ್ ಪ್ರೊಡಕ್ಷನ್ ಹೌಸ್, ಒಂದೇ ವರ್ಷದಲ್ಲಿ ಯಾವ ಪ್ರೊಡಕ್ಷನ್ ಹೌಸ್ಗೂ ಕೂಡ ಆಗದೇ ಇರುವಂಥದ್ದು 2 ಅದ್ಭುತ ಬ್ಲಾಕ್ ಬಸ್ಟರ್ಗಳನ್ನು ಕೊಟ್ಟಂಥ ಒಂದು ಪ್ರೊಡಕ್ಷನ್ ಹೌಸ್ KGF 2 ಮತ್ತು ಕಾಂತಾರವನ್ನು. ನನ್ನ ಕಥೆನ ನಂಬಿ ಆ ಸಿನಿಮಾನ ಜನ ತೊಗೊಳ್ತಿರೋದನ್ನು ನೋಡಿ, ಯಾಕಂದರೆ ಇದನ್ನ ಕಾಂತಾರ ಬರೀ ಕನ್ನಡ ಸಿನಿಮಾ ಅಂತಲೇ ಮಾಡ್ಕೊಂಡು ಹೊರಟಿದ್ದು. ಆದರೆ ಅದನ್ನು ಕನ್ನಡ ಜನರು ಫಸ್ಟ್ ಅದನ್ನು ಬೇರೆ ರಾಜ್ಯಗಳಿಗೆ ತಲುಪಿಸುವಂಥ ಕೆಲಸನ ಮಾಡಿದ್ರು. ಅಲ್ಲಿಂದ ಬೇರೆ ರಾಜ್ಯದ ಎಲ್ಲ ಪ್ರೇಕ್ಷಕರು ಅದನ್ನು ದೇಶದಾದ್ಯಂತ ವಿದೇಶದಾದ್ಯಂತ ಅದನ್ನು ತೊಗೊಂಡು ಹೋಗುವಂಥ ಒಂದು ಕೆಲಸ ಮಾಡಿದ್ರು. ಒಂದು ಪ್ರೊಡಕ್ಷನ್ ಹೌಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋದಕ್ಕೆ ಹೊಂಬಾಳೆ ಫಿಲ್ಮ್ಸ್ ನಾನೊಂದು ಎಕ್ಸಾಂಪಲ್ ಆಗಿ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಿನಿಮಾನ ಜನ ಯಾವ ರೀತಿ ತೊಗೊಳ್ತಾರೆ ಅದೇ ರೀತಿಯಲ್ಲೇ ಅದನ್ನು ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪೋ ಹಾಗೆ ಮಾಡ್ತಾರೆ. ಸೊ ಹಾಗಾಗಿ ಹೊಂಬಾಳೆ ಫಿಲ್ಮ್ಸ್ಗೆ ವಿಜಯ್ ಕಿರ್ಗುಂದೂರ್ ಅವರಿಗೆ ಇಡೀ ಪ್ರೊಡಕ್ಷನ್ ಹೌಸ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಕಾಂತಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಶಸ್ತಿಗಳು ಬಂದರೂ ಕೂಡ ಅದನ್ನು ಕನ್ನಡ ಜನರಿಗೆ, ಕನ್ನಡ ಪ್ರೇಕ್ಷಕರಿಗೆ ಈ ಸಿನಿಮಾ ಒಂದು ದೈವದ ಬಗ್ಗೆ, ಒಂದು ದೈವಾರಾಧಕರ ಬಗ್ಗೆ ಇರುವಂಥ ಒಂದು ಸಿನಿಮಾ ಆಗಿರೋದ್ರಿಂದ ದೈವ ನರ್ತಕರುಗಳಿಗೆ ಡೆಡಿಕೇಟ್ ಮಾಡಿದ್ದೆ. ಜೊತೆಗೆ ಯಾವತ್ತೂ ಮಿಸ್ ಮಾಡಿಲ್ಲ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತೂ ಇನ್ಸ್ಪಿರೇಷನ್. ಕಾಂತಾರವನ್ನು ಅವ್ರಿಗೆ ನಾನು ಯಾವತ್ತೂ ಅರ್ಪಿಸಿದ್ದೀನಿ. ಆ್ಯಂಡ್ ಇಡೀ ನನ್ನ ಕಾಂತಾರ ತಂಡ ಪ್ರತಿಯೊಬ್ಬರು ಫ್ರಮ್ ಪ್ರಗತಿ, ಯಾಕಂದರೆ ಈ ಐಡಿಯಾ ಇಟ್ಕೊಂಡು ಆದಮೇಲೆ ಒಂದೇ ವರ್ಷದಲ್ಲಿ ಈ ಐಡಿಯಾನ ನಾವು ಬರೆದ್ವಿ, ಪ್ರೀ ಪ್ರೊಡಕ್ಷನ್ ಮಾಡಿದ್ವಿ, ರಿಹರ್ಸಲ್ಸ್ ಮಾಡಿದ್ವಿ, ಶೂಟ್ ಮಾಡಿದ್ವಿ, ರಿಲೀಸ್ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿಂದ ಶಿ ವಾಸ್ ಕ್ಯಾರಿಂಗ್. ಆವಾಗ ನನ್ನ ಮಗಳು ಅವಳು ಹೊಟ್ಟೆಲಿದ್ಲು. ಸೊ ಥ್ರೂ ಔಟ್ ಅದಕ್ಕೆ ಅವಳು ಕಾಂತಾರ ಬೇಬಿ ಅಂತ ನಾವು ಕರಿತೀವಿ ಅವಳಿಗೆ. ಅವಳು ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಮಾಡಬೇಕಾದ್ರೂ ಹೊಟ್ಟೆ ಹಿಡ್ಕೊಂಡೆ ಓಡಾಡ್ಕೊಂಡು ಕೆಲಸ ಮಾಡ್ತಾಯಿದ್ಲು ಆ ಕಾಡು ಮೇಡು ಸುತ್ತಕೊಂಡು. ಅಲ್ಲಿಂದ ಇಡೀ ತಂಡ ಇವತ್ತು ಎಷ್ಟೋ ಜನ ಕಾಂತಾರದಲ್ಲಿ ಕೆಲಸ ಮಾಡಿರೋರಿಗೆ ಪ್ರಶಸ್ತಿಗಳು ಸಿಕ್ಕಿದೆ ನೋಡಿ, ತುಂಬ ಖುಷಿ ಆಯಿತು. ಅಂಥ ಅದ್ಭುತ ಕಲಾವಿದರಿಂದನೇ ಇವತ್ತು ಕಾಂತಾರ, ಹೊರತು ನನ್ನೊಬ್ಬನಿಂದಲ್ಲ. ಸೊ ಇದು ನಿಮ್ಮೆಲ್ಲರಿಗೂ ಸೇರಬೇಕಾಗಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ನಿಮ್ಮ ಋಣ ತೀರಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಅವಾರ್ಡ್ಗೆ ಹೋಗುವಂಥ ಸಮಯ ಗೈಸ್. ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಕನ್ನಡ. ಈ ಒಂದು ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಬಾಲು ಚೌಧರಿ ಅಂಡ್ ಶ್ರುತಿ ಹಾಸನ್.
welcome to Saima, and the award goes to One of my absolute favorites, Rishabh Shetty sir for Kantara. guys. Barli George Chapale for Rishabh Shetty. ಥ್ಯಾಂಕ್ ಯು ಸೈಮಾ. ಐ ಥಿಂಕ್ ಪ್ರಗತಿ ನೀನು ಬಂದರೆ ಚೆನ್ನಾಗಿರುತ್ತೆ. ಹಾಂ, ಅದು ಬಾಯ್, ಫ್ಯಾಂಟಾಸ್ಟಿಕ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೈಮಾ, ಕಾಂತಾರವನ್ನು ಇಷ್ಟು ಅದ್ಭುತವಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಸೊ ನನ್ನ ಫ್ಯಾಮಿಲಿಯಿಂದ, ನನ್ನ ಇಡೀ ಕಾಂತಾರದ ಫ್ಯಾಮಿಲಿಯ ಪರವಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಉಳ್ಕೊಂಡಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತೀನಿ, ನಾನು ಇದ್ದೀನಲ್ಲ, ನೋಡಿ ನೀವು ಸಿನಿಮಾದಲ್ಲಿ ಡೈರೆಕ್ಟ್ ಆ್ಯಂಡ್ ಮಾಡ್ಬೋದು. ಡೆಫಿನೆಟ್ಲಿ ಪ್ರಗತಿನ ಯಾಕೆ ಕರೆದೆ ಅಂತಂದರೆ, ಇಷ್ಟರ ಮಟ್ಟಕ್ಕೆ ಹೋಗಬೇಕಾದ್ರೆ ನಾನು ಬೇರೆ ಯಾವುದೇ ಯೋಚನೆಗಳು ಇಲ್ಲದೆ ಈ ಸಿನಿಮಾ ಅಷ್ಟೇ ಅನ್ನೋ ಒಂದು ಥಾಟಲ್ಲಿ ಹೋಗೋದಕ್ಕೆ ಅವಳು ಬ್ಯಾಕ್ ಬೋನಾಗಿ ನಿಂತಿದ್ಲು. ಸೊ ಹಾಗಾಗಿ ಅವಳು ಇಲ್ಲಿ ಬಂದರೆ ಈ ಪ್ರಶಸ್ತಿಗೆ ಒಂದು ಗೌರವ ಸಿಗುತ್ತೆ ಅಂತ ಅನಿಸ್ತು ನನಗೆ. ನಿಜವಾಗ್ಲಿ ನಿಮ್ಮ ಅರ್ಧಾಂಗಿ ಅವರ ಸಪೋರ್ಟ್ ಇಲ್ಲದೆ ಖಂಡಿತ ಮಾಡಕ್ ಸಾಧ್ಯನೇ ಇಲ್ಲ ನಿಮ್ಮ ಸಿನಿಮಾ. ಈಗ ಒಂದು ಸಣ್ಣ ಟಾಸ್ಕ್ ಏನಂದ್ರೆ, ಇವರೇ ಲೀಲಾ, ನಿಮ್ಮ ರಿಯಲ್ ಲೈಫ್ ಲೀಲಾ ಇವರು. ನೀವೇನು ಮಾಡಬೇಡಿ, ನೀವು ಸುಮ್ಮನೆ ಇರಿ, ಅವ್ರು ಮಾಡ್ತಾರೆ. ಈಗ ಲೀಲಾಗೆ ಒಂದು ಒಳ್ಳೆ ಡೈಲಾಗ್ ಬರಲಿ, ಕಮಾನ್. ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಇದು. ಅಲ್ಲ, ಅದು ಆಗ ಇವ್ರು ಹೇಳಿದ್ರಲ್ಲ, ಸಪ್ತಮಿ ಅವ್ರು ಹೇಳಿದ್ರಲ್ಲ, ಅದೇ ಡೈಲಾಗ್ ಅವಳು ಹೇಳಿದ್ರೆ ನಾನು ಹೇಳ್ಬೋದು. ಈಗ ಅವ್ರು ಹೇಳ್ತಾರೆ, ಹಾಂ, ಅಲ್ಲಿ ನೋಡಿ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಹತ್ರ ಹೋಗ್ಬೇಕು ಸ್ವಲ್ಪ. ಶಿವ ಬಿಡಿ ವಾಸನೆ ಬರ್ತಾ ಇಲ್ಲ. ಯಾಕಂದ್ರೆ ಈ ಶಿವ ಬೀಡಿ ಸೇದೋದಿಲ್ರಿ. ಅದಕ್ಕೆ ನಿಮ್ಮ ಉತ್ತರ ರೀ. ಅಲ್ಲ, ಬೀಡಿ ವಾಸನೆ ಬರ್ತಾ ಉಂಟಂತಂದಾಗ್ಲೇ ಪರವಾಗಿಲ್ಲ ಅಂತ ಹೇಳಿದ್ದೆ, ಅಲ್ಲಿ ತೊಂದರೆ ಇಲ್ಲ ಅಂತ. ತೊಂದರೆ ಇಲ್ಲ ಅಂತ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೈಮಾ. ರಿಷಬ್ ಇವಾಗ ಈ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಲಾಕ್ಡೌನಲ್ಲಿ ಇದ್ವಿ. ಎವ್ರಿ ಟೈಮ್ ಅವ್ರಿಗೇನು ಐಡಿಯಾ ಬಂದರೂ ಡಿಸ್ಕಸ್ ಮಾಡ್ತಾಯಿದ್ರು. ಆ್ಯಂಡ್ ಕಥೆ ಎಲ್ಲ ಆದಮೇಲೆ ಹೇಳಿದರು, ಡೈರೆಕ್ಷನ್ ಆ್ಯಕ್ಟಿಂಗ್ ಎರಡೂ ಒಟ್ಟಿಗೆ ಮಾಡೋದು ಕಷ್ಟ ಆಗ್ಬೋದು, ಸೊ ನಾನು ಡೈರೆಕ್ಷನ್ ಮಾಡ್ತೀನಿ, ಬೇರೆಯವ್ರಿಗೆ ಯಾರಿಗಾದ್ರೂ ಡೈರೆಕ್ಟ್ ಮಾಡ್ತೀನಿ ಅಂತ. ಬಟ್ ನನಗನ್ನಿಸ್ತಿತ್ತು ಅವ್ರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅದನ್ನು ಅಷ್ಟು ಸ್ಕ್ರೀನ್ ಮೇಲೆ ತರೋದಕ್ಕೆ ರಿಷಬ್ಗೆ ಪೊಟೆನ್ಷಿಯಲ್ ಇದೆ ಅಂತ. ಸೊ ನಾನು ತುಂಬ ಫೋರ್ಸ್ ಮಾಡ್ತಿದ್ದೆ, ಇಲ್ಲ ನೀವೇ ಮಾಡಬೇಕು ಈ ಕ್ಯಾರೆಕ್ಟರ್ನ ಅಂತ. ಸೊ ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಅದ್ರ ಜೊತೆಗೆ ದೇವರ ಆಶೀರ್ವಾದ ಹಾಗೂ ಕನ್ನಡದ ಜನ ಕೈ ಹಿಡಿದು ಒಂದು ಕನ್ನಡ ಸಿನಿಮಾ ಅಂತ ಮಾಡಿರೋದನ್ನ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರು, ಇಷ್ಟು ದೊಡ್ಡ ಸಕ್ಸಸ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ನಿಜವಾಗಿ ನಿಮ್ಮ ಬೆಂಬಲ ಕೂಡ ಸಾಕಷ್ಟಿತ್ತು. ಡೆಫಿನೆಟ್ಲಿ ಈ ಅವಾರ್ಡ್ ಒಂದು ಮಿಸ್ ಆಗಿಬಿಡ್ತಾ ಇತ್ತು. ಯಾಕಂದರೆ ನಾನು ಕಾಂತಾರದಲ್ಲಿ ಆ್ಯಕ್ಟ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ತುಂಬ ಫೋರ್ಸ್ ಮಾಡಿದ್ದೆ ಇವಳು ನನ್ನ. ಕೊಟ್ಬಿಡಿ ಅವಾರ್ಡ್. ಡೆಫಿನೆಟ್ಲಿ ನಿಂಗೆ ಬಾಬು. ಸ್ವೀಟ್ ಇದು ಮೂಮೆಂಟ್ ಅಂದ್ರೆ ನೋಡಿ. ಸೊ ಆ ಸ್ಯಾಕ್ರಿಫೈಸ್ಗೋಸ್ಕರ ಈ ಅವಾರ್ಡ್ನ ಅವರಿಗೆ ಡೆಡಿಕೇಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ರಿಕ್ವೆಸ್ಟ್ ದ ಪ್ರೆಸೆಂಟರ್ಸ್ ಟು ಸ್ಟೇ ಬ್ಯಾಕ್ ಫಾರ್ ಒನ್ ಮೋರ್ ಅವಾರ್ಡ್. ಥ್ಯಾಂಕ್ ಯು ರಿಷಬ್, ಥ್ಯಾಂಕ್ ಯು